ಧಾರವಾಡದಲ್ಲಿ ಶಾಲಾ ಬಸ್ ಚಕ್ರಕ್ಕೆ ಸಿಲುಕಿ 2 ವರ್ಷದ ಮಗು ಸಾವನ್ನಪ್ಪಿದೆ. ಧಾರವಾಡದ ಅಳ್ನಾವರ ತಾಲೂಕಿನ ಹುಲಿಕೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಕ್ಕಳನ್ನ ಶಾಲೆಗೆಂದು ಕರೆತರಕ್ಕೆ ಹೋದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ದುರಂತ. ಬಸ್ ಚಕ್ರಕ್ಕೆ ಸಿಲುಕಿ 2 ವರ್ಷದ ಲುಕ್ಮಾನ್ ಸಾವನ್ನಪ್ಪಿರುವಂತಹ ಮಗು. ಸ್ಥಳಕ್ಕೆ ಅಳ್ನಾವರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಪ್ರಕರಣ ಕೂಡ ದಾಖಲಾಗಿದೆ. ಬಸ್ಸನ್ನ ವಶಕ್ಕೆ ಪಡೆದಿದ್ದಾರೆ. ಹಾಗೆ ಚಾಲಕನನ್ನೂ ಕೂಡ ಅಳ್ನಾವರ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಶಾಲೆಗೆಂದು ಕರೆತರಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಶಾಲಾ ಬಸ್ನ ಚಕ್ರಕ್ಕೆ ಸಿಲುಕಿ 2 ವರ್ಷದ ಲುಕ್ಮಾನ್ ಸಾವನ್ನಪ್ಪಿದ್ದಾಳೆ. ನಿನ್ನೆ ಕೂಡ ಇಂಥದ್ದೇ ಒಂದು ದುರ್ಘಟನೆ ವಿಜಯಪುರದಲ್ಲಿ ಸಂಭವಿಸಿತ್ತು. ಅಣ್ಣನ್ನ ನೋಡೋಕೆ ಅಂತ ಹೋದಂಥ ಪುಟ್ಟ ಮಗು ಬಸ್ನ ಚಕ್ರಕ್ಕೆ ಸಿಲುಕಿ ಸಾವನ್ನಪ್ಪಿತ್ತು. ಆ ಒಂದು ದುರಂತ ಮಾಸೋ ಮುನ್ನಾನೆ ಈಗ ಧಾರವಾಡದ ಅಳ್ನಾವರದಲ್ಲಿ 2 ವರ್ಷದ ಲುಕ್ಮಾನ್ ಇದೇ ರೀತಿ ಸಾವನ್ನಪ್ಪಿದ್ದಾಳೆ. ಇದರ ಕುರಿತಂತೆ ಡೀಟೇಲ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಇಚ್ಚಂಗಿ. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ವಿನೋದ್, ಈಗ ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ, ಎಕ್ಸಾಕ್ಟ್ ಆಗಿ ಎಷ್ಟೊತ್ತಿಗಾದಂತಹ ಘಟನೆ ಅಂಡ್ ಯಾವ ರೀತಿಯಾದಂತಹ ಘಟನೆ ಇದು ದುರಂತ, ಎಕ್ಸ್ಪ್ಲೈನ್ ಮಾಡೋ ಹಾಗಿದ್ರೆ. ಹೌದು, ಏನಪ್ಪಾ ಅಂತಂದ್ರೆ ಇವತ್ತು ಬೆಳಗ್ಗೆ ನಡೆದಂತ ಈ ಒಂದು ಘಟನೆ ನಿಜಕ್ಕೂ ರಾಹುಲ್ ಏನು ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸಿರುವಂತದ್ದು. ಯಾಕಪ್ಪ ಅಂತಂದ್ರೆ ಏನು ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನ ಹುಲಿಕೇರಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಸಾಮಾನ್ಯವಾಗಿ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಹೋಗೋಕೆ ಅಥವಾ ಶಾಲೆಯಿಂದ ಬಿಟ್ಟು ಬರೋಕೆ ಅಂತ ಶಾಲಾ ವಾಹನಗಳು ಬರ್ತಾ ಇರ್ತವೆ. ಇದೇ ರೀತಿಯಾಗಿ ಇವತ್ತು ಕೂಡ ಏನು ಶಾಲಾ ವಾಹನ ಬಂದಿತ್ತು. ಈ ವೇಳೆಯಲ್ಲಿ ಏನು ಬಸ್ನ ಹಿಂದಿನ ಒಂದು ಗಾಲಿಗೆ ಈ ಒಬ್ಬ ಲುಕ್ಮಾನ್ ಎಂಬ 2 ವರ್ಷದ ಮಗು ಸಿಲುಕಿ ಸಾವನ್ನಪ್ಪಿರುವಂತದ್ದು. ನಿಜಕ್ಕೂ ಇದು ಈಗಾಗಲೇ ಏನು ಅಳ್ನಾವರ ಪೊಲೀಸರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಬಸ್ ಚಾಲಕರನ್ನ ಈಗಾಗಲೇ ಏನು ವಶಕ್ಕೆ ಪಡೆದಿರುವಂತದ್ದು. ಆದ್ರೆ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ರಾಹುಲ್ ತಿಳಿದು ಬರಬೇಕಾಗಿರುವಂತದ್ದು. ಈಗಾಗಲೇ ಏನು ಮಗುವಿನ ಒಂದು ಮೃತದೇಹವನ್ನ ಕೂಡ ಧಾರವಾಡದ ಸಿವಿಲ್ ಆಸ್ಪತ್ರೆಗೂ ಕೂಡ ರವಾನೆ ಮಾಡಿರುವಂತದ್ದು ರಾಹುಲ್. ರೈಟ್ ವಿನೋದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.